ಸರ್, ಇನ್ನು ರಕ್ಷಿತಾ ವಿಚಾರಕ್ಕೆ ಬರೋದಾದ್ರೆ, ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತೆ ಸ್ಪಂದನ ಗಿಲ್ಲಿ ಜೊತೆಗಿರೋದು ಅವ್ರಿಗೆ ಈ ಸಹಿಸ್ಕೊಳ್ಳೋಕೆ ಆಗ್ತಿಲ್ವಾ ಅಂತ ಅನ್ಸುತ್ತೆ. ತುಂಬಾ ಪೊಸೆಸಿವ್ನೆಸ್ ಆಗ್ತಿದೆ ಅಂತ ಅನ್ಸುತ್ತೆ. ಈ ಪೊಸೆಸಿವ್ನೆಸ್ ಯಾವ ತರ ಕಾಣ್ತಿದೆ ಅಂತ ಅಂದ್ರೆ, ರಕ್ಷಿತಾ ಎಲ್ಲೋ ಗಿಲ್ಲಿನ ಇಷ್ಟಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ, ಅವಳು ಬ್ರೋ ಅಂತಾನೆ ಕರೆಯೋದವಳನ್ನ ಒಂದೊಂದ್ಸತಿ ಬ್ರೋ ಅಂತ ಕರೆದಿದ್ದಾಳೆ. ನಾನು ಅದನ್ನ ನೋಡಿದ್ದೀನಿ. ಬಟ್ ಆಮೇಲೆ ಪೊಸೆಸಿವ್ ಆಗೋ ಅವಶ್ಯಕತೆ ಎಲ್ಲ ಇಲ್ಲ. ಬಟ್ ಆದರೆ ರಕ್ಷಿತಾ ಇಸ್ ವೆರಿ ಇನ್ನೋಸೆಂಟ್. ತುಂಬ ಒಳ್ಳೆ ಹುಡುಗಿ. ಅವಳು ಗೆದ್ರೆ ನಮ್ಮ ತಾಯಿನಿಗೂ ನಾನೇ ಪಟಾಕಿ ಹೊಡಿತೀನಿ ಬೇಕಾರೆ, ಅಷ್ಟು ಒಳ್ಳೆವಳು. ಅವಳು ಕೋಪ ಬಂದ್ರೆ ಮನುಷ್ಯಲ್ಲ. ಅದು ಏನಾಗುತ್ತೆ ಅಂದ್ರೆ, ಕಾವ್ಯ ಸ್ಪಂದನ ಎಲ್ಲೋ ಟ್ರಿಗರ್ ಮಾಡ್ತಾರೆ ಅವಳನ್ನ. ಆಮೇಲೆ ಇವಳೇನು ಸುಮ್ಮನೆ ಇಲ್ಲ, ಇವಳು ಸುಮ್ಮನೆ ಹೋಗಿ ಬೆಂಟೋದು ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ. ಸೊ ಅವರಿಬ್ಬರನ್ನ ತಲೆಯಿಂದ ತೆಗೆದಾಕ್ಬಿಟ್ಟು ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಬಹುಶಃ ಒಳ್ಳೇದಾಗುತ್ತೆ ಅನ್ಸುತ್ತೆ ಮೇಡಮ್ ಅವಳಿಗೆ. ಸರ್, ಇನ್ನು ರಕ್ಷಿತಾ ವಿಚಾರಕ್ಕೆ ಬರೋದಾದ್ರೆ, ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತೆ ಸ್ಪಂದನ ಗಿಲ್ಲಿ ಜೊತೆಗಿರೋದು ಅವ್ರಿಗೆ ಈ ಸಹಿಸ್ಕೊಳ್ಳೋಕೆ ಆಗ್ತಿಲ್ವಾ ಅಂತ ಅನ್ಸುತ್ತೆ. ತುಂಬಾ ಪೊಸೆಸಿವ್ನೆಸ್ ಆಗ್ತಿದೆ ಅಂತ ಅನ್ಸುತ್ತೆ. ಈ ಪೊಸೆಸಿವ್ನೆಸ್ ಯಾವ ತರ ಕಾಣ್ತಿದೆ ಅಂತ ಅಂದ್ರೆ, ರಕ್ಷಿತಾ ಎಲ್ಲೋ ಗಿಲ್ಲಿನ ಇಷ್ಟಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ, ಅವಳು ಬ್ರೋ ಅಂತಾನೆ ಕರೆಯೋದವಳನ್ನ ಒಂದೊಂದ್ಸತಿ ಬ್ರೋ ಅಂತ ಕರೆದಿದ್ದಾಳೆ. ನಾನು ಅದನ್ನ ನೋಡಿದ್ದೀನಿ. ಬಟ್ ಆಮೇಲೆ ಪೊಸೆಸಿವ್ ಆಗೋ ಅವಶ್ಯಕತೆ ಎಲ್ಲ ಇಲ್ಲ. ಬಟ್ ಆದರೆ ರಕ್ಷಿತಾ ಇಸ್ ವೆರಿ ಇನ್ನೋಸೆಂಟ್. ತುಂಬ ಒಳ್ಳೆ ಹುಡುಗಿ. ಅವಳು ಗೆದ್ರೆ ನಮ್ಮ ತಾಯಿನಿಗೂ ನಾನೇ ಪಟಾಕಿ ಹೊಡಿತೀನಿ ಬೇಕಾರೆ, ಅಷ್ಟು ಒಳ್ಳೆವಳು. ಅವಳು ಕೋಪ ಬಂದ್ರೆ ಮನುಷ್ಯಲ್ಲ. ಅದು ಏನಾಗುತ್ತೆ ಅಂದ್ರೆ, ಕಾವ್ಯ ಸ್ಪಂದನ ಎಲ್ಲೋ ಟ್ರಿಗರ್ ಮಾಡ್ತಾರೆ ಅವಳನ್ನ. ಆಮೇಲೆ ಇವಳೇನು ಸುಮ್ಮನೆ ಇಲ್ಲ, ಇವಳು ಸುಮ್ಮನೆ ಹೋಗಿ ಬೆಂಟೋದು ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ. ಸೊ ಅವರಿಬ್ಬರನ್ನ ತಲೆಯಿಂದ ತೆಗೆದಾಕ್ಬಿಟ್ಟು ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಬಹುಶಃ ಒಳ್ಳೇದಾಗುತ್ತೆ ಅನ್ಸುತ್ತೆ ಮೇಡಮ್ ಅವಳಿಗೆ. ರಜತ್ ಅವರು ಸುಮ್ಮನೆ ಬಾಬಾ ಅಂತ ಕರೀತಾರೆ, ನೋಡ್ಕೋತೀನಿ ಗೇಮಿಗೆ ಬಾ ನೋಡ್ಕೋತೀನಿ ಅಂತ. ಗೇಮಿಗೆ ಬಂದರೆ ಮಕ್ಕಡೆ ಮಲ್ಕೊಳ್ತಾರೆ ಅಂತ ಚೈತ್ರ ಅವರು ಹೇಳಿರೋವಂಥದ್ದು. ನಿಜವಾಗ್ಲೂ ಅದು ನಿಜ ಕೂಡ ಅನ್ನಿಸ್ತು. ರಜತ್ ಅವರಲ್ಲಿ ಸೀಸನ್ 11 ಸ್ಪೋರ್ಟಿವ್ನೆಸ್ಸು ಮತ್ತು ಆ ಒಂದು ದಮ್ ಇದು ಸೀಸನ್ 12 ಕಾಣಿಸ್ತಿಲ್ಲ ಸರ್. ಯಾಕೆ ಎಲ್ಲ ಗೇಮು ಸೋತೋಗ್ತಾ ಇದ್ರಿ ಅಂತ? ಇಲ್ಲ ಮೇಡಮ್, ಎಲ್ಲ ಗೇಮು ಸೋತೆ ಅನ್ನೋದಿಲ್ಲ. ನನ್ನ ಪ್ರಕಾರ ಟಫ್ ಫೈಟ್ ನಾನು ಕೊಟ್ಟೆ. ಆಮೇಲೆ ಇದನ್ನ ಯಾರು ಸ್ಟೇಟ್ಮೆಂಟ್ ಮಾಡಿದ್ದು ಅಂದ್ರಿ? ಚೈತ್ರ. ಅವಳ ಬಗ್ಗೆ ನಾನು ಮಾತಾಡ್ಬೇಕಾ? ಅವಳು ಕೇಳಿರೋ ಕ್ವಶನ್ ನನಗೆ ಕೇಳ್ತಾ ಇದ್ರಲ್ಲ ನೀವು. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳಬೇಕು, ಅವಳೆಲ್ಲ ಒಂದು ಲೆಕ್ಕ ಅಂತ. ಮೇಡಮ್ ನನ್ನ ಪ್ರಕಾರ ನಾನು ಫೈಟ್ ಕೊಟ್ಟೆ, ನಾನು ಟಕ್ಕರ್ ಫೈಟ್ ಕೊಟ್ಟಿದ್ದೀನಿ. ಆಮೇಲೆ ಅವಳು ಕೇಳಿರೋ ಸ್ಟೇಟ್ಮೆಂಟ್ ನೀವು ನನ್ನ ಕೇಳಿದ್ರೆ ಎಷ್ಟು ತಪ್ಪಾಗುತ್ತೆ ಹೇಳಿ? ಯಾರನ್ನ ಕೇಳ್ತಾ ಇರೋದು? ಓಕೆ, ನೀವೆಲ್ಲರಿಗೂ ಕರೆದ್ರಿ ಆತರ ಬಾ ಗೇಮಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು, ನಿಮ್ಗೆಲ್ಲರೂ ಬಂದು ನೀರು ಹಾಕ್ತಾರೆ, ಓಕೆನಾ? ಅವಾಗ ನೀವೆಲ್ಲರನ್ನೂ ಆಚೆ ಕಳಿಸ್ಬಿಟ್ಟು ನಾನು ಆಚೆ ಹೋಗ್ತೀನಿ ಅಂತಾರೆ. ಎಲ್ಲ ಅಲ್ಲೇ ಇದಾರಲ್ಲ ಸರ್. ಮೇಡಮ್ ನಾನು ಹೇಳ್ತಾ ಇರೋದು, ನಾನು ಗೆಸ್ಟ್ ಮೇಡಮ್, ನಾನು ವೈಲ್ಡ್ ಗೆಸ್ಟ್, ನಾನು ವೈಲ್ಡ್ ಕಾರ್ಡ್ ಗೆಸ್ಟ್, ನಾನು ವೈಲ್ಡ್ ಕಾರ್ಡ್ ಗೆಸ್ಟ್. ಅಲ್ಲೇ ಟಕ್ಕರ್ ಕೊಡೋಕೆ ಇವಾಗ ನೀವ್ ಹೇಳ್ರಿ, ಅಕಸ್ಮಾತ್ ನಾನು ವೈಲ್ಡ್ ಕಾರ್ಡ್ ಗೆಸ್ಟ್ ಆಗಿ ಬಂದಿರಲಿಲ್ಲ ಅಂದಿದ್ರೆ ಇವಾಗ ನಾನು ಮನೇಲಿ ಇರ್ತಿರಿಲ್ವಾ? ನೀವು ಮನೇಲಿ ಇರ್ತಾ ಇರ್ತಿರಿಲ್ವಾ? ಮತ್ತೆ ಆನ್ಸರ್ ನಿಮ್ಗೆ ಸಿಕ್ತಾ? ಮತ್ತೆ ನಾನೇನು ಇದ್ರ ಬಗ್ಗೆ ಏನ್ ಆನ್ಸರ್ ಮಾಡ್ಲಿ ನಾನು? ಅದು ಅವ್ಳು ಕೇಳೋ ಕ್ವಶನ್. ಕೌಂಟರ್ ಕೊಟ್ಟಿದ್ ನಿಮ್ಗೆ ಮಾಡಕ್ ಆಗ್ತಿತ್ತಾ? ಇವ್ರನ್ನ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಅಂದ್ರು ಗಿಲ್ಲಿ ನಿಮ್ಗೆ. ಸೊ ನೀವೇ ಹೇಳ್ತಾ ಇದ್ರೆ ಗಿಲ್ಲಿ ವಿನ್ ಆಗೋ ಚಾನ್ಸಸ್ ಗಳೆಲ್ಲ ಇದೆ ಅಂತ ಅಂದ್ರೆ, ನೀವು ಆಚೆ ಬರ್ತಿದ್ರಿ ಅಂತ. ನಾನು ಒಳಗಿದ್ದಿದ್ರೆ ನನ್ನ ಪ್ರಯತ್ನ ನಾನು ಕೊಡ್ತಿದ್ದೆ. ಮನೆಯಿಂದ ಆಚೆ ಅಂದ್ರೆ ಹೆಂಗೆ? ಸುದೀಪ್ ಸರ್ ಕರ್ಕೊಂಡು ಹೋಗೋರ್ಗೆ ಇರ್ತಿದ್ದೆ. ಗೆಲ್ಸೋದೆಲ್ಲ ಬಿಡೋದು ಜನಕ್ಕೆ, ಅದು ಜನರ ಕೈಲಿರೋದು. ಮನೆಯಿಂದ ಆಚೆ ಹೋಯ್ತು ಅಂದ್ರೆ ಸುದೀಪ್ ಸರ್ ನನ್ನ ಕೈ ಇಟ್ಕೊಂಡು ಹೋಗೋವರೆಗೂ ನಾನು ಇರ್ತಿದ್ದೆ ಮನೇಲಿ. ನೀವು ಮನೆ ಒಳಗಡೆ ಎದ್ದಿದ್ರೆ ಎಲ್ಲೋ ನೀವು ಗಿಲ್ಲಿ ಇಬ್ರು ನಡುವೆ ಟಗ್ ಆಫ್ ವಾರ್ ಆಗ್ತೈತಾ ಅಂತ? ಆಗ್ತಿತ್ತು. ಅಕಸ್ಮಾತ್ ನನಗೆ ಇರಿಟೇಟ್ ಮಾಡಿದ್ರೆ ಅವನು 100% ನಾನಂತೂ ರಿಯಾಕ್ಟ್ ಮಾಡ್ತಿದ್ದೆ. ನಾನು ಸುಮ್ಮನೆ ಅಂತೂ ಇರ್ತಿರಲಿಲ್ಲ. ಬಟ್ ಆದ್ರೆ ಇದೇ ತರ ಸ್ನೇಹದಿಂದ ಪ್ರೀತಿಯಿಂದ ಅವಾಗ ನನಗೆ ನೀರು ಹಾಕ್ದಾಗ ಗೊತ್ತಾ, ಅವನು ನೀರು ಹಾಕಿದ್ಮೇಲೆ ನಾನು ಹೇಳಿದೆ, ಅಲ್ಲೇ ಸ್ನೇಹದ ಹೆಸರಕ್ಕೆ ಈ ತರ ಮಾಡ್ಬೇಡ, ನೀನು ನನ್ನ ಸ್ನೇಹಿತ ಅಂತೀಯ, ನನ್ನ ಮಗನೇ ನನಗೆ ಈ ತರ ಆಗ್ದೆ, ಏನೋ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ತಾನೆ, ಅಣ್ಣ ಇಲ್ಲ ಅಣ್ಣ, ಕೆಲವೊಬ್ರಿಗೆ ಆಡಕ್ಕೆ ಬರಲ್ಲ ಟಾಸ್ಕು ಅಂತ. ಯಾರೋ ಕೆಲವೊಬ್ರಿಗೆ ಅಂದೆ. ಅಣ್ಣ ಎಲ್ಲರಿಗೂ ಕೆಲವೊಬ್ರು ಅಂದ್ರೆ ಯಾರು ಅಣ್ಣ? ನನಗೂ ಸೇರಿಸ್ದಂಗೆ ಹೇಳ್ದಂಗಿತ್ತು ಅಣ್ಣ. ನನ್ನ ಟೀಮಲ್ಲಿ ಯಾರ್ಯಾರಿದ್ರು? ರಘು ಸರ್ರು, ಗಿಲ್ಲಿ, ಆಮೇಲೆ ಧನುಷ್, ಆಮೇಲೆ ರಾಶಿಕಾ, ಆಮೇಲೆ ಇವರೆಲ್ಲ ಇದ್ರು. ಇದು ನಾನು ಯಾರಿಗೆ ಹೇಳ್ದಂಗೆ ಕಾಣಿಸ್ತಾ ಇದೆಯಾ ಕಾವ್ಯ ಅಂದೆ, ಆಪೋಸಿಟ್ ಟೀಮ್ಗೆ. ರಘು ಸರು ಅದೇನೇ ಹೇಳಿದ್ರು. ನಾನು ಅವಾಗ ಗಿಲ್ಲಿಗೆ ಹೇಳಿದೆ, ಲವ್ ಇದನ್ನ ಅರ್ಥ ಮಾಡ್ಕೊಂಡಿರೋಷ್ಟು ಮಗು ನೀನಲ್ಲ, ಬೇಕಂತ ಮಾಡಬೇಡ. ನಾನು ಇವಾಗ ನನ್ನ ಸ್ನೇಹಿತ ಈಸಿಟರ್, ಆಮೇಲೆ ತಿರ್ಗಾ ಅವನೇ ಹಣ ಬರೋಣ, ಆಯ್ತು ಕೂತ್ಕೊಳ್ಳೋಣ ಬರೋಣ ಜೊತೆಗೆ, ಇದೆಲ್ಲ ಆಗೋಗುತ್ತಣ್ಣ, ನಾವು ಚೆನ್ನಾಗಿರೋಣ ಅಂತ ಅವನೇ ಹೇಳ್ದ. ನಾನು ಅದಕ್ಕೆ ಹೇಳಿದೆ, ಲವ್ ಬೇಡ, ಇದ್ರೆ ಒಂದ್ ಕಡೆ ಇರು, ಆ ಕಡೆ ಇಲ್ಲ ಈ ಕಡೆ ಇರು. ನನ್ನ ಸುಮ್ಮನೆ ನೀನು ಈ ತರ ಮಾಡಿ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಅಣ್ಣ, ನಂಗೆ ಅರ್ಥ ಆಯ್ತು, ಸಾರಿ ಅಂತ ಹೇಳ್ದ. ಸೊ ಅವನನ್ನ ಟ್ರಿಗರ್ ಮಾಡಿದ್ರೆ 100% ನಾನು ಮಾತಾಡಿರುವೆ. ಅದು ಬಿಟ್ಟು ನನ್ನ ಹತ್ರ ಚೆನ್ನಾಗಿದ್ದ, ನಾವು ಒಳ್ಳೆ ಸ್ನೇಹ ಬೆಳೆಸ್ಕೊಂಡ್ವಿ, ಅದರಿಂದ ಒಳ್ಳೆ ಇದಾಯ್ತು. ಐ ಆಮ್ ನಾಟ್ ಫೀಲಿಂಗ್ ಬ್ಯಾಡ್ ಅಬೌಟ್ ಇಟ್.